ಸೇರಿದಂತೆ ಮಲೆನಾಡು ಭಾಗಗಳಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಜುಲೈ 24ರವರೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಂಭವ ಇರುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಜುಲೈ 23ರ ಅಪರಾಹ್ನ 1 ಗಂಟೆಯಿಂದ ಜುಲೈ 24ರ ಬೆಳಗ್ಗೆ 8:30ರವರೆಗೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರದಿಂದ ಇರುವಂತೆ ಜಿಲ್ಲಾಡಳಿತ ಮನವಿ ಮಾಡಿದ್ದು, ಪ್ರಕೃತಿ ವಿಕೋಪ ಸಂಬಂಧಿತ ಯಾವುದೇ ಸಮಸ್ಯೆ ಇದ್ದಲ್ಲಿ ಜಿಲ್ಲಾಡಳಿತದ ಗಮನಕ್ಕೆ ತರುವಂತೆ ಕೋರಲಾಗಿದೆ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಜಿಲ್ಲೆಯ ವಿವಿಧೆಡೆ ಭೂಕುಸಿತ ಉಂಟಾಗ್ತಿದೆ. 2ನೇ ಮೊಣ್ಣಗೇರಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಮೂಡಿದ್ದು, ಸ್ಥಳಕ್ಕೆ ಶಾಸಕ ಕೆಜಿ ಬೋಪಯ್ಯ ಭೇಟಿ ನೀಡಿ ವೀಕ್ಷಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಪಾಯದಲ್ಲಿದೆ. ಚಾರ್ಮುಡಿ ಘಾಟ್ನಲ್ಲಿ ಕುಸಿತ ಉಂಟಾದ ಪರಿಣಾಮ ಮಂಗಳೂರು ರಸ್ತೆಯ ಮೂಲಕ ಎಲ್ಲ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಭಾರೀ ವಾಹನಗಳು ಸಂಚರಿಸುತ್ತಿದ್ದು ಸಂಪೂರ್ಣ ರಸ್ತೆ ಕುಸಿಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಭಾಗದಲ್ಲಿ ಭಾರೀ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡದಂತೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದರು. ಒಂದು ವಾರಗಳಿಂದ ಸತತವಾಗಿ ಮಳೆ ಮತ್ತು ಗಾಳಿ ಸುರಿಯುತ್ತಿರುವಂಥ ಪರಿಣಾಮವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಅಲ್ಲಲ್ಲಿ ಕುಸಿತಗಳು ಕಾಣ್ತಾ ಇದೆ. ರೋಡನ್ನು ಕಂಪ್ಲೀಟು ಇದು ಮಾಡ್ತಿರುವ ಸಂದರ್ಭದಲ್ಲೇ ಮಳೆ ಭಾಳ ಅರ್ಲಿ ಶುರುವಾಗಿದ್ದರಿಂದ ಕೆಲಸ ಮಾಡಲಿಕ್ಕೂ ತೊಂದರೆ ಆಗ್ತಾಯಿದೆ. ಆದರೆ ದಿನದಿಂದ ದಿನಕ್ಕೆ ಎಲ್ಲಿ ತಡೆಗೋಡೆ ನಿರ್ಮಾಣ ಆಗಿದೆ ಅಲ್ಲಿ ಸದ್ಯಕ್ಕೆ ನಿಂತಿದೆ. ಆದರೆ ಮತ್ತೆ ಹೊಸ ಜಾಗದಲ್ಲಿ ಬಿರುಕುಗಳು ಕಾಣುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾವು ನಿಂತಂಥ ಸ್ಪಾಟು ಮಡಿಕೇರಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. 2ನೇ ಮೊಣ್ಣಗೇರಿ ಗ್ರಾಮ. ಇಲ್ಲಿಯೂ ಈಗ ಹೊಸದಾಗಿ ಮೇಲ್ಭಾಗದಲ್ಲಿ ಕಾಟಗೇರಿ ಅನ್ನುವಲ್ಲಿ ಕುಸಿತವನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇದು ಒಂದು ಸ್ವಲ್ಪ ಅಪಾಯದ ಮಟ್ಟದಲ್ಲಿ. ಆದರೆ ನಾನು ಬೆಳಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಮಾಹಿತಿ ಏನಾಗ್ತಾ ಇದೆ ಅಂತ ಕೇಳಿದಾಗ ರಾಜ್ಯ ಸರ್ಕಾರ ಇವತ್ತು ಚಾರ್ಮಾಡಿ ಘಾಟ್ ಏನಿದೆ ಅಲ್ಲಿ ಕುಸಿತ ಉಂಟಾದ ಪರಿಣಾಮ ಎಲ್ಲ ವಾಹನಗಳನ್ನು ಇಲ್ಲೇ ಮಂಗಳೂರಿಗೆ ಹೋಗೋದನ್ನು ಇಲ್ಲೇ ಬಿಡ್ತಾ ಇದ್ದೀವಿ. ಆದರೆ ಇಲ್ಲಿ ಭಾರೀ ವಾಹನಗಳು ಓಡಾಡ್ತಿರೋದನ್ನು ಈಗಲೇ ನೀವು ಬರುವಾಗಲೇ ನೋಡ್ತಾ ಇದ್ದೇವೆ. ಇಷ್ಟೊಂದು ಹೆವಿ ವೆಹಿಕಲ್ಸ್, ಗೂಡ್ಸ್ ವೆಹಿಕಲ್, ಲಾರಿಗಳು, 10 ವೀಲರ್ಸ್ ಇಲ್ಲೇ ಹೋದರೆ ಈ ರಸ್ತೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಇದನ್ನು ಗಮನಿಸಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯನೂ ಮಾಡ್ತೇನೆ. ದಯವಿಟ್ಟು ಈ ರಸ್ತೆಯಲ್ಲಿ ಮಂಗಳೂರಿಗೆ ಹೋಗುವಂಥ ಯಾವುದೇ ವಾಹನಗಳನ್ನು ಬಿಡಬೇಡಿ. ಇದು ಬಿಟ್ಟರೆ ನಾವು ಶಾಶ್ವತವಾಗಿ ಈ ಮಳೆಗಾಲದಲ್ಲಿ ದಕ್ಷಿಣ ಕನ್ನಡ ಕೊಡಗು ಸಂಪರ್ಕವನ್ನು ಕಳೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ನಮ್ಮ ಜಿಲ್ಲೆಯ ಮಟ್ಟಿಗೆ 16 ಟನ್ಸ್ ಎಬೋವ್ ಯಾವುದೇ ವೆಹಿಕಲ್ಸ್ ಓಡಾಡಬಾರ್ದು ಅನ್ನೋದಿತ್ತು. ಇದು 16 ಹೋಗಿ 20-25 ಟನ್ನು ತುಂಬಿಸ್ಕೊಂಡು ಈ ರಸ್ತೆಯಲ್ಲಿ ಓಡಾಡೋದನ್ನು ಗಮನಿಸ್ತೇವೆ. ಜಿಲ್ಲಾಡಳಿತಕ್ಕೆ ಬೆಳಗ್ಗೆನೇ ಹೇಳಿದ್ದೀನಿ, ಯಾವ ರಾಜ್ಯ ಸರ್ಕಾರ ಆದೇಶ ಮಾಡಿದರೂ ಕೂಡ ನೀವು 16 ಟನ್ಸ್ ಎಬೋವ್ ಇದ್ದರೆ ಅದನ್ನು ಬಿಡಬೇಡಿ ಅನ್ನುವಂಥದ್ದು ಹೇಳಿದ್ದೇನೆ. ಪತ್ರಿಕಾ ಪ್ರಕಟಣೆ ಕೊಡೋಕ್ಕೂ ಹೇಳಿದ್ದೀನಿ. ಒಂದಿಷ್ಟು ಪ್ರಿವೆಂಟಿವ್ ಮೆಜರ್ ತಗೊಳ್ಬೋದು. ಆದರೆ ತಾತ್ಕಾಲಿಕವಾಗಿ ಎಷ್ಟೇ ನಾವು ಇದನ್ನು ರಸ್ತೆಯನ್ನು ದುರಸ್ತಿ ಮಾಡಿದ್ರು ಈ ರೀತಿ ವಾಹನ ಸಂಚಾರ ದಟ್ಟಣೆಗೆ ಹೆಚ್ಚಾದರೆ ಖಂಡಿತ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಮಳೆಯೂ ಕೂಡ ನಿಲ್ಲುವ ಲಕ್ಷಣ ಇಲ್ಲ. ಹಾಗಾಗಿ ಎಲ್ಲರೂ ಇಲ್ಲೇ ಚಲಿಸುವಾಗ ಎಚ್ಚರಿಕೆಯಿಂದಲೇ ಚಲಿಸಬೇಕು. ಕೊಡಗಿನಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಅಲ್ಲಲ್ಲಿ ಭೂಕುಸಿತ, ಬರೆಕುಸಿತ ಸಂಭವಿಸುತ್ತಿದೆ. ಮಡಿಕೇರಿ ಸೋಮವಾರಪೇಟೆ ಹೆದ್ದಾರಿಯ ಮಕ್ಕಂದೂರು ಸಮೀಪವಿರುವ ಬಾಲಾಜಿ ಎಸ್ಟೇಟ್ ಬಳಿ ಸಂಜೆ ವೇಳೆಗೆ ಅಲ್ಪ ಪ್ರಮಾಣದಲ್ಲಿ ಬರೆ ಕುಸಿತವಾಗಿದೆ. ಮಡಿಕೇರಿಯಿಂದ ತೆರಳುವಾಗ ಎಡಭಾಗದಲ್ಲಿ ಬರೆ ಕುಸಿದಿದ್ದು, ಮಳೆ ಮುಂದುವರಿದರೆ ಇನ್ನಷ್ಟು ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಇದೇ ಸ್ಥಳದ ಬಲಭಾಗದಲ್ಲಿ ಕಳೆದ ಬಾರಿ ಭೂಕುಸಿತ ಉಂಟಾಗಿತ್ತು. ಬರೆ ಕುಸಿತ ಹೆಚ್ಚಾದಲ್ಲಿ ರಸ್ತೆ ಸಂಪರ್ಕವೇ ಕಡಿತಗೊಳ್ಳುವ ಸಾಧ್ಯತೆ ಇದೆ.
ಇನ್ನು ಹಟ್ಟಿಹೊಳೆ ಮುಕ್ಕೋಡ್ಲು ಸಂಪರ್ಕಿಸುವ ರಸ್ತೆಯ ಹೊದಕಾನ ಗ್ರಾಮದ ಕಾವೇರಪ್ಪ ಎಂಬವರ ಮನೆ ಬಳಿ ಬರೆ ಕುಸಿದಿದೆ. ಬಳಿಕ ರಸ್ತೆಗೆ ಬಿದ್ದಿದ್ದ ಮಣ್ಣನ್ನು ತೆರವುಗೊಳಿಸಲಾಯಿತು. ಸ್ಥಳಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಭೇಟಿ ನೀಡಿ ಪರಿಶೀಲಿಸಿದರು. ಮುಕ್ಕೋಡ್ಲು ಭಾಗದಲ್ಲಿ ಬೆಳಗ್ಗಿನಿಂದಲೂ ಮಳೆ ಹೆಚ್ಚಿದ್ದ ಕಾರಣ ಹಟ್ಟಿಹೊಳೆ ಸೇತುವೆ ಸಮೀಪದ ಮನೆಗಳಿಗೆ ಅಪಾಯ ಎದುರಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣ ರೌದ್ರ ನರ್ತನ ತೋರುತ್ತಿದ್ದು, ಜಿಲ್ಲಾಡಳಿತ ಈಗಾಗಲೇ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಗುರುತಿಸಿ ಪರಿಸ್ಥಿತಿ ಎದುರಿಸಲು ಸನ್ನದ್ಧವಾಗಿದೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ವರುಣ ಅಬ್ಬರಿಸುತ್ತಿದ್ದು, ಕಕ್ಕಬ್ಬೆ, ಎಡಪಾಲ, ನಾಪೋಕ್ಲು, ಮೂರ್ನಾಡು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ನಾಪೋಕ್ಲು ವ್ಯಾಪ್ತಿ ನದಿ ದಂಡೆ ನಿವಾಸಿಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದ್ದು, ಚೆರಿಯಪರಂಬು, ಪೈಸಾರಿ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚನೆ ನೀಡಲಾಗಿದೆ. ಇನ್ನು 5 ಅಡಿ ನೀರು ಬಂದರೆ ನಾಪೋಕ್ಲು, ಕೊಟ್ಟಮುಡಿ, ಮಡಿಕೇರಿ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದ್ದು, ನಾಪೋಕ್ಲು ವ್ಯಾಪ್ತಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಭಾಗಮಂಡಲ ವ್ಯಾಪ್ತಿಯಲ್ಲೂ ವರುಣ ಅಬ್ಬರಿಸುತ್ತಿದ್ದು, ಸೇತುವೆ ಮೇಲೆ 3 ಅಡಿ ಎತ್ತರಕ್ಕೆ ನೀರು ಹರಿಯುತ್ತಿದೆ. ಮಡಿಕೇರಿ ಭಾಗಮಂಡಲ ರಸ್ತೆಯಲ್ಲೂ ನೀರಿನ ಹರಿವು ಹೆಚ್ಚಳವಾಗಿದ್ದು, ಮಳೆ ಮುಂದುವರಿದರೆ ಭಾಗಮಂಡಲಕ್ಕೆ ಸಂಪೂರ್ಣ ರಸ್ತೆ ಸಂಪರ್ಕ ಕಡಿತವಾಗುವ ಸಾಧ್ಯತೆ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದ್ದು, ಉಳಿದಂತೆ ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗಿದೆ. ಬೇತ್ರಿ ನದಿಯಲ್ಲೂ ನೀರು ಏರಿಕೆ ಕಂಡಿದ್ದು, ಸಂಚಾರ ಅಸ್ತವ್ಯಸ್ತಗೊಳ್ಳುವ ಸಾಧ್ಯತೆ ಇದೆ. ಕರಡಿಗೋಡು ನದಿ ಪಾತ್ರದ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ನದಿ ದಂಡೆಯ ಸನಿಹಕ್ಕೆ ನೀರು ತಲುಪಿದ್ದು, 2 ದಿನ ಮಳೆ ಮುಂದುವರೆದರೆ ಕರಡಿಗೋಡು ಜಲಾವೃತಗೊಳ್ಳುವ ಸಾಧ್ಯತೆ ಇದೆ. ಗ್ರಾಮೀಣ ಭಾಗಗಳಲ್ಲಿ ಗಾಳಿ ಮಳೆಯ ಅಬ್ಬರಕ್ಕೆ ಮರ, ವಿದ್ಯುತ್ ಕಂಬಗಳು ಧರೆಶಾಹಿಯಾಗ್ತಿದೆ. ಪರಿಣಾಮ ವಿದ್ಯುತ್ ಕಡಿತಗೊಂಡು ಗ್ರಾಮೀಣ ಭಾಗಗಳು ಕಗ್ಗತ್ತಲಲ್ಲಿ ಮುಳುಗಿದೆ. ಜಿಲ್ಲೆಯ ಪ್ರಮುಖ ನದಿಗಳಾದ ಕಾವೇರಿ, ಲಕ್ಷ್ಮಣತೀರ್ಥ, ಬಲಮುರಿ ಸೇರಿದಂತೆ ಇನ್ನಿತರ ನದಿ, ಹಳ್ಳ, ಕೊಳ್ಳಗಳಲ್ಲಿ ನೀರಿನ ಹರಿವು ಅಪಾಯ ಮಟ್ಟ ತಲುಪಿದೆ. ಕುಶಾಲನಗರವನ್ನು ಕೇಂದ್ರವಾಗಿರಿಸಿಕೊಂಡು ರಚನೆಯಾದ ಕಾವೇರಿ ತಾಲೂಕು ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್ ಕಾವೇರಿ ತಾಲೂಕು ವಿಚಾರ ಕುರಿತಂತೆ ಬಹಿರಂಗ ಚರ್ಚೆಗೆ ಬರಲು ಶಾಸಕ ಅಪ್ಪಚ್ಚು ರಂಜನ್ ಅವರಿಗೆ ಸವಾಲು ಹಾಕಿದ್ದಾರೆ. ಕಾವೇರಿ ತಾಲೂಕು ಹೋರಾಟ ಸಮಿತಿ ಅವಿರತ ಶ್ರಮದಿಂದ ಹೊಸ ತಾಲೂಕು ರಚನೆಯಾಗಿದೆ. ಆದರೆ ಇದು ಬಿಜೆಪಿ ಸಾಧನೆ ಎಂಬಂತೆ ಶಾಸಕರು ಬಿಂಬಿಸಿಕೊಳ್ತಿದ್ದಾರೆ. ಕುಶಾಲನಗರ ವೃತ್ತ ನಿರೀಕ್ಷಕರ ದುರ್ವರ್ತನೆಯ ವಿರುದ್ಧ ಪ್ರತಿಭಟಿಸಿದರೆ ಪ್ರಜಾಸತ್ತಾತ್ಮಕ ಹೋರಾಟವನ್ನು ಹತ್ತಿಕ್ಕುವ ಕಾರ್ಯ ಮಾಡುತ್ತಿರುವ ಶಾಸಕರು ಆ ಮೂಲಕ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಎಂದು ಶಶಿಧರ್ ಆರೋಪಿಸಿದ್ದಾರೆ. ಮಾನ್ಯ ಶಾಸಕರು ಬಿಜೆಪಿ ಆಡಳಿತ ಬಂದಾಗ ಹುಲಿಯಾಗ್ತಾರೆ. ಅವರು ಈ ಆಟೋಟೋಪಗಳು, ನಿರಂಕುಶ ಪ್ರವೃತ್ತಿ, ಸರ್ವಾಧಿಕಾರ ಇದೇನು ಹೊಸದಲ್ಲ. ಇದು ವಿರೋಧ ಪಕ್ಷದಲ್ಲಿದ್ದಾಗ ಬಹಳ ಜನಾನುರಾಗಿ ಅಂಥೇಳಿ ನಟಿಸ್ತಾರೆ. ಈ ಹಿಂದೆ ಯಡಿಯೂರಪ್ಪ ಸರ್ಕಾರ ಬಂದಾಗಲೂ ಕೂಡ ಅವರು ನನ್ನ ವಿರುದ್ಧ ಒಂದು ಅಟ್ರಾಸಿಟಿ ಕೇಸನ್ನು ದಾಖಲಿಸಿದ್ರು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ. ಮತ್ತೊಂದು ಕೊಡ್ಲಿಪೇಟೆಯಲ್ಲಿದ್ದಾಗ ಮರಳದಂದೆ ಇದರಲ್ಲಿ ಮತ್ತೊಂದು ಕೇಸನ್ನು ದಾಖಲಿಸಿದ್ರು, ಜೈಲಿಗೆ ತಳ್ಳಿದ್ರು. ಬಹಳ ಆನಂದ ಹೊಂದಿದ್ರು. ಬಹಳ ಇದು ವಿಕೃತ ಆನಂದವನ್ನು ಪಡೆಯೋದ್ರಲ್ಲಿ ಇದೇನು ಹೊಸದಲ್ಲ. ನಾವು ಗುಂಡ್ರಾವ್ನ ನೋಡಿದ್ವಿ, ಮುಖ್ಯಮಂತ್ರಿ ಆಗಿದ್ದವರು. ಅವರು ವಿರೋಧ ಪಕ್ಷವನ್ನು ಹೇಗೆ ನಡೆಸ್ಕೊಳ್ತಿದ್ರು ಅಂತ ಹೇಳಿ ಒಂದು ಆದರ್ಶವನ್ನು ಬಿಟ್ಟೋಗಿದ್ರು, ಮಾದರಿನ ಬಿಟ್ಟೋಗಿದ್ರು. ಅಗೆತನ, ಸೇಡು ಅವರ ರಾಜಕಾರಣದ ಬದುಕಿನ ಭಾಗ ಆಗಿರಲಿಲ್ಲ. ಅಪ್ಪಚ್ಚು ರಂಜನ್ ಅಗೆತನ, ಸಣ್ಣತನಕ್ಕೆ ಬಹಳ ಕುಖ್ಯಾತಿ ಅವರು. ಈ ಮೊದಲು ನನ್ನ ಬಿಲ್ಡಿಂಗನ್ನು ಕೂಡ ಹೊಡಿಬೇಕು ಅಂತೇಳಿ ಇಲ್ಲಿ ಪಟ್ಟಣ ಪಂಚಾಯತ್ ಸಭೆಗೆ ಬಂದು ನಿರ್ಣಯ ಮಾಡಿ ನನ್ನ ಬಿಲ್ಡಿಂಗನ್ನು ಹೊಡಿಲಿಕ್ಕಿರುವಂಥ ಒಂದು ಪ್ರಯತ್ನವನ್ನು ಮಾಡದಂಥ ಚಿಲ್ಲರೆತನವನ್ನು ಕೂಡ ಪ್ರದರ್ಶನ ಮಾಡಿದವರು. ಇದೇನು ಹೊಸದಲ್ಲ ನಮಗೆ. ಮತ್ತೆ ಸರ್ಕಾರ ಬಂದಿದೆ. ಈ ಹಿಂದೆ KSRTC ನೌಕರರ ಪರವಾಗಿ ಕೆಲಸ ಅವರ ಪರವಾಗಿ ಹೋರಾಟ ಮಾಡಿದಾಗ ಗೋವಿಂದರಾಜ್ ಅವರನ್ನ ಮೇಲೆ ಬಲಾತ್ಕಾರ ಹಾಕಿ ನನ್ನ ವಿರುದ್ಧ ಒಂದು ಮೊಕದ್ದಮೆ ದಾಖಲಿಸಿದರು. ನಿನ್ನೆ ಕೂಡ ಈ ಅಪ್ಪಚ್ಚು ರಂಜನ್ ಸುಮ್ಮನೆ ಇರೋದಿಲ್ಲ, ಇವ್ರು ಏನಾದ್ರು ಮೊಕದ್ದಮೆ ದಾಖಲಿಸ್ತಾರೆ ಅನ್ನೋದು ನಮಗೆ ಗೊತ್ತಿತ್ತು. ಅದು ಸುಳಿವು ಕೂಡ ಇತ್ತು. ಯಾಕೆಂತ ಹೇಳಿದ್ರೆ ಅವರೊಂದು ಪತ್ರಿಕಾ ವಿಡಿಯೋ ತುಣುಕಿನಲ್ಲಿ ಹೇಳ್ತಾ ಇದ್ರು, ಸರ್ಕಾರಿ ನಮ್ಮ ತಾಲೂಕು ಉದ್ಘಾಟನೆ ಸಮಯದಲ್ಲಿ ಚಂದ್ರಕಲಾ ಅವರು ಮಾಸ್ಕ್ ಹಾಕ್ಕೊಂಡಿರಲಿಲ್ಲ. ನಮ್ಮ ಗೋವಿಂದರಾಜ್ ತಹಸೀಲ್ದಾರ್ ಹೇಳಿದ್ರು, ಒಂದು ಕೇಸ್ ಹಾಕಿಸ್ತೀನಿ ಕೇಸ್ ಹಾಕೋಣ ಸರ್ ಅಂತೇಳಿ. ನಾನೇ ಹೋಗಲಿ ಬೇಡ ಅಂತೇಳಿ ಹೇಳಿದೆ ಅಂತೇಳಿ. ಇಲ್ಲಿ ಗೋವಿಂದರಾಜರವರ ಜೋಕರ್ತನ ಇದೆಯಲ್ಲ, ಅದಕ್ಕೆ ಅವರ ಮೂಗಿನೇರಕ್ಕೆ ಕುಣಿದು ರಂಜನ್ ಅವ್ರನ್ನ ಖುಷಿ ಪಡಿಸೋದಿದೆಯಲ್ಲ ತಹಸೀಲ್ದಾರು, ಅದು ಅವ್ರ ಘನತೆಗಲ್ಲ, ಅವ್ರ ಹುದ್ದೆಗಲ್ಲ. ಅದು ಗೋವಿಂದರಾಜ್ ಅನ್ನೋ ವ್ಯಕ್ತಿಗಲ್ಲ, ಆ ತಹಸೀಲ್ದಾರ್ ಹುದ್ದೆಗಲ್ಲ.
ಶಾಸಕರನ್ನ NOC ಕೇಳ್ಕೊಂಡು ಅವನು ಖುಷಿಪಡಿಸ್ಲಿಕ್ಕೆ ಮೊಕದ್ದಮೆ ದಾಖಲಿಸ್ತೀನಿ ಅಂತ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕರು ಹೇಳೋದ್ರ ಮೂಲಕ ಗೋವಿಂದರಾಜ್ ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ ಅನ್ನೋದು ಒಂದು ಸಂಕೇತವನ್ನು ಇಲ್ಲಿ ಆದರೆ BJPಲೂ ಆಗಿಲ್ಲ ಅಂತ ನೀವು ಹೇಳಬೇಕು. ನಿಮ್ಗೆ ಆತ್ಮಸಾಕ್ಷಿ ಇದ್ದರೆ ನೀವು BJP ಸರ್ಕಾರದಲ್ಲೇ ನಾನೇ ಉಸ್ತುವಾರಿ ಸಚಿವರಾಗಿ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಬೇಕಿತ್ತು. ಆದರೆ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನಾವು ಜನತಾದಳ ಮಾಡಿದೆ ಅಂತ ಹೇಳ್ತಿಲ್ಲ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ತಾ ಇಲ್ಲ. ನಾವು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಇರ್ಬೋದು, ದಳನೂ ಇರ್ಬೋದು, ಏನೇ ಇರ್ಬೋದು. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಮಾನ್ಯ ಕಂದಾಯ ಸಚಿವರಾಗಿ ದೇಶಪಾಂಡೆ ಅವರಿದ್ದಾರೆ. ನಾವು ಯಾವ ಪಾರ್ಟಿಯವರು ಅಂತೇಳಿ ಹೇಳ್ತಾ ಇಲ್ಲ. ಅದು ಆಗಿರೋದು ಕುಮಾರಸ್ವಾಮಿ ಸರ್ಕಾರದಿಂದ. ಆಯ್ಕೆ ಮುಂದಿನ ಸರ್ಕಾರಗಳು ಎಂಕ ನಾಣಿ ಸೀನಾ ಯಾರೇ ಮುಖ್ಯಮಂತ್ರಿ ಆಗಿದ್ರು, ಇಲ್ಲಿ ಜಾನಿ ಅಥವಾ ಡಮ್ಮಿ ಯಾರೇ MLA ಆಗಿದ್ರು ಅದು ಅನುಷ್ಠಾನ ಆಗೇ ಆಗ್ತಿತ್ತು. ಅದು ಮಾನ್ಯ ಶಾಸಕರ ಕೃಪೆ ಬೇಕಾಗಿಲ್ಲ, ಇಲ್ಲಿ ಮಾನ್ಯ ಶಾಸಕರ ಭಿಕ್ಷೆ ಬೇಕಾಗಿಲ್ಲ ಇಲ್ಲಿ ತಾಲೂಕು ಆಗಲಿಕ್ಕೆ. ಒಮ್ಮೆ ಕ್ಯಾಬಿನೆಟಲ್ಲಿ ಆಗಿ ಬಜೆಟ್ನಲ್ಲಿ ಘೋಷಣೆ ಆದಮೇಲೆ ಇಲ್ಲಿ ಯಾರೇ MLA ಆದರೂ ಆಗ್ತದ್ರಿ. MLA ಆಗಿದ್ಕೊಂಡು 56 ತಾಲೂಕುಗಳ ಪೈಕಿ ಕೊನೆಯ ತಾಲೂಕಾಗಿದ್ದು ಇದು ಉದ್ಘಾಟನೆ ಆಯ್ತಲ್ಲ ಕುಶಾಲನಗರ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ನೀವು ಖಳನಾಯಕನ ಸ್ಥಾನದಲ್ಲಿ ನಿಲ್ಬೇಕಾದವರು, ಆಪಾದನೆ ಹೊತ್ಕೊಂಡು ಸ್ಥಾನದಲ್ಲಿ ನಿಲ್ಬೇಕಾಗಿದ್ರು, ಆರೋಪಿಗಳಾಗಬೇಕಾದವರು. ನಮ್ಮೂರಿಗೆ ನೀವು ಈ ರೀತಿಯ ಮೋಸ, ದಗ, ವಂಚನೆಯನ್ನು ಮಾಡಿದವರು. ನೀವು ಇವತ್ತು ಆ ತಾಲೂಕು ನಾನು ಮಾಡಿದ್ದು ಯಡಿಯೂರಪ್ಪ ಅಂತೇಳಿ ಹೇಳ್ಕೊಳ್ತಿರಲ್ಲ, ನಾಚಿಕೆ ಆಗೋದಿಲ್ವ? ನೀವು ಬೆತ್ತಲಾಗ್ತಾ ಇದ್ದೀರಿ ಜನರ ಮುಂದೆ. ಜನರನ್ನ ಪೆದ್ರು ಅಂದ್ಕೊಳ್ಬೇಡಿ, ಜನರನ್ನ ನೀವು ಯೋಚನೆ ಮಾಡಲಾಗದ ಮೂರ್ಖರು ಅಂತ ಅಂದ್ಕೊಳ್ಬೇಡಿ. ಜನರ ಮುಂದೆ ಅಪಹಾಸ್ಯಕ್ಕೊಳಗಾಗ್ತಿದ್ದೀರಿ. ನಿಮ್ಮದೇ ಕರ್ತವ್ಯ ನಿರ್ವಹಣೆ ಮಾಡಿದ್ದಲ್ವಾ? ಈಗ ಮೊನ್ನೆ ಮಾತ್ರ ತಾಲೂಕು ಉದ್ಘಾಟನೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದ ಪೊಲೀಸವರು ಕಸ್ತೂರಿ ರಂಗನ ವರದಿಯಲ್ಲಿ ನಿಮ್ಮ ಅಲ್ಲಿ ಹೋರಾಟಗಾರರ ವಿರುದ್ಧ ಮೊಕದ್ದಮೆ ಹಾಕಿದ್ರು ಅಂತೇಳಿ ವರ್ತಕ ಕಟೆಯರ ಜೊತೆ ಯಾವ್ಯಾವ ರೀತಿ ಬಡಬಡಿಸಿದ್ದೀರಿ ನೀವು? ನಮ್ಮದು ಗೂಂಡ ವರ್ತನೆ ಆದರೆ ನಿಮ್ಮದು ಗೂಂಡ ವರ್ತನೆ ಅಲ್ವಾ? ಯಾರ್ದೋ ಅಕ್ರಮವನ್ನು, ಯಾರ್ದೋ ಸರ್ವಾಧಿಕಾರವನ್ನು, ಯಾರ್ದೋ ದಬ್ಬಾಳಿಕೆ, ಪಾಳಿಗಾರಿಕೆಯನ್ನು ನಾವು ಪ್ರಶ್ನೆ ಮಾಡೋದು ಹೇಗ್ರಿ ದಬ್ಬಾಳಿಕೆ ಆಗ್ತದೆ? ಅದಕ್ಕೂ ಮೊನ್ನೆ ತಾಲೂಕು ಉದ್ಘಾಟನೆ ಸಂಬಂಧಪಟ್ಟು ಏಕ್ರಿ ಜೋಡಣೆ ಮಾಡ್ತೀರಿ? ನಾವು ತಾಲೂಕು ಕಚೇರಿ ಉದ್ಘಾಟನೆಗೆ ಸಂಬಂಧಪಟ್ಟಾಗಿ ಧ್ವನಿಯೇ ಎತ್ತಿಲ್ಲ. ಅದು ಕಾಂಗ್ರೆಸ್ ನೋಡ್ಕೊಳ್ತದೆ. ನಾನು ಕೇಂದ್ರ ಸಮಿತಿ ಅಧ್ಯಕ್ಷನಾಗಿ ನಾನು ಇವತ್ತು ಕಾಂಗ್ರೆಸ್, BJP, ದಳ, ಕಮ್ಯುನಿಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಬರೀ ರಾಜಕೀಯ ಪಕ್ಷಗಳ ಹೋರಾಟ ಆಗಿರಲಿಲ್ಲ, ರಾಜಕೀಯೇತರ ಸಂಘಟನೆಗಳ ಹೋರಾಟ ಆಗಿತ್ತು, ಜನಸಾಮಾನ್ಯರ ಹೋರಾಟ ಆಗಿತ್ತು. ಮೊನ್ನೆ ನಡೆದು ನೀವು ಕಾಂಗ್ರೆಸ್ಸಿಗರು ಏನು ಮಾಡಿದ್ದೀರಿ ಅನ್ನೋದನ್ನ ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರೆ. ಅದನ್ನು ಆ ಕಾಂಗ್ರೆಸ್ ಅವರು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾರೆ. ಅದನ್ನು ಆ ಹೋರಾಟಕ್ಕೆ ಧ್ವನಿ ಆಗ್ತಾರೆ. ಅದು ನಾನು ಕೇಂದ್ರ ಸಮಿತಿ ಅಧ್ಯಕ್ಷನಾಗಿ ರಾಜಕಾರಣವನ್ನು ಕಾಂಗ್ರೆಸ್, ದಳ, BJP ಅಂತೇಳಿ ಮಾತಾಡ್ತಾ ಇಲ್ಲ. ಹಾಗಾಗಿ ಮೊನ್ನೆ ನಾವು ಸೌಜನ್ಯಯುತವಾಗಿ ಬಂದು ಭಾಗವಹಿಸಿದ್ದೀವಿ, ವಾಪಸ್ ಹೋಗ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಹೆಸರು ಎತ್ತಿಲ್ಲ. ಚಂದ್ರಕಲಾ ಅವರು ಕೂಡ ಹೋರಾಟ ಸಮಿತಿಯವ್ರನ್ನ ಕರಿಬೋದಿತ್ತು ಅಂತ ಹೇಳ್ತಿದ್ರು ಹೊರತು ಕಾಂಗ್ರೆಸ್ ಅವ್ರನ್ನ ಕರೀರಿ ಅಂತೇಳಿ ಹೇಳಿಲ್ಲಲ್ಲ ಅವರು. ಕಾಂಗ್ರೆಸ್ಸು, BJP, ದಳದವ್ರನ್ನ ಕರೀರಿ ಅಂತ ಹೇಳಿದಲ್ಲ ಅವರು. ಹೋರಾಟ ಸಮಿತಿಯವ್ರನ್ನ ಅಂತ ಹೇಳಿದ್ರೆ ನೀವು BJPಯವ್ರನ್ನ ಕರೆದ್ಬೇಕಾದ್ರೆ ಸನ್ಮಾನ ಮಾಡ್ಬೋದಿತ್ತು. ನೀವು ಈ ಸನ್ನಿವೇಶದಲ್ಲಿ ಒಂದು ಮಾತನ್ನು ನೆನ್ನೆನೂ ಕೂಡ ಹೇಳ್ತಾ ಇದ್ದೀರಿ, ಕಾವೇರಿ ತಾಲೂಕು ಕಾಂಗ್ರೆಸ್ನಿಂದ ಏನೂ ಆಗಿಲ್ಲ, ಸಿದ್ದರಾಮಯ್ಯನಿಂದ ಆಗಿಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರಿಂದ ಆಗಿಲ್ಲ. BJP ಸರ್ಕಾರದಲ್ಲಿ ನೀವು ಮಾಡಿದ್ರ 2013 ಬಜೆಟ್ನಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು 43 ತಾಲೂಕು ಘೋಷಣೆ ಮಾಡ್ತಾರೆ. ಸಾಕ್ಷಾತ್ ಅಪ್ಪಚ್ಚು ರಂಜನ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ನಿಮಗೆ ಕುಶಾಲನಗರವನ್ನು ತಾಲೂಕು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿಸ್ಸಹಾಯಕರ ನಿರ್ವೀಯತೆನದು, ಅಸಹಾಯಕತೆನದು ನಿಮ್ಮದು. ಸಿದ್ದರಾಮಯ್ಯ ಮಾಡಿಲ್ಲ ಅಂತ ಹೇಳ್ತಿರಲ್ಲ ನೀವು. ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆಯಲ್ಲ ಜಗದೀಶ್ ಶೆಟ್ಟರ್. ನೀವು ಉಸ್ತುವಾರಿ ಸಚಿವರಾಗಿದ್ದುಕೊಂಡು, ನಮ್ಮವರೇ ಆಗಿದ್ದುಕೊಂಡು, ನಮ್ಮಿಂದ ಮತಗಳು ತೆಗೆದುಕೊಂಡು ಹೋದ್ರಲ್ಲ. ನೀವು ಯಾವ ನಿರ್ವೀರ್ಯತೆಯಿಂದ ಇದ್ರಿ? ನೀವು ನಿಮ್ಮದು ನಿಸ್ಸಹಾಯಕತೆನದು, ಅಸಹಾಯಕತೆನದು. ಇನ್ನು ಕಾಂಗ್ರೆಸ್ ಪಕ್ಷದ KP ಚಂದ್ರಕಲಾ ಅವರು ಕೂಡ ಶಾಸಕರ ವರ್ತನೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ನಾನು ಕೇಳಿದ್ದು ನಿಜ. ಏನಂತ ಕೇಳಿದ್ದು, ನಮ್ಮ ತಾಲೂಕು ಹೋರಾಟ ಸಮಿತಿಯವ್ರನ್ನ, ಅವ್ರು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಅವ್ರನ್ನ ಅಟ್ಲೀಸ್ಟ್ ಒಂದು ಕರಿಬೋದಿತ್ತು ಅಂತ ಕೇಳಿದ್ದು ಬಿಟ್ಟರೆ, ಇದು ಕಾಂಗ್ರೆಸ್ಸಿಂದ ಅವರಿಂದ ಮಾಡಿದ್ದು ಮಟ್ಟಿದ್ದು ಅಂತ ನಾವು ಕೇಳಿದ್ದಲ್ಲ. ಈ ಒಂದು ಕಾರ್ಯಕ್ರಮ ಏನು ತಾಲೂಕು ಮಾಡೋದು ಅದು ಎಲ್ಲ ಪಕ್ಷದವ್ರಿಗೂ ಸಲ್ಲಿಸಿದ್ರು, ಸಾರ್ವಜನಿಕರು ಕೂಡ, ಕುಶಾಲನಗರ ಎಲ್ಲರಿಗೂ ಕೂಡ ಸಲ್ಲತಕ್ಕದ್ದು. ಅವತ್ತು ನಾನು ಮುಂದೆ ಹೋಗಿ ನಿಂತಾಗ ಅಟ್ಲೀಸ್ಟ್ ಇವತ್ತು ಹೇಳ್ತಿದಾರಲ್ಲ ದರೋಡೆ ಟೈಪ್ ಮಾಡಿದ್ರು ಅಂತ ಅಲ್ಲ, ಕೇಳಿದ್ಕೊಂದು ಉತ್ತರ ಕೊಟ್ಟು ಸೌಜನ್ಯತೆ ರೀತಿ MLA ನಡ್ಕೊಂಡಿದ್ರೆ ಇದು ಆ ಥರ ಅಲ್ಲ, ಈ ಥರ ಅಂಥೇಳಿ ಓಕೆ ಆಯಿತು, ಯಾರನ್ನ ಕರಿಬೇಕೋ ಹೇಳಿ, ಅಥವಾ ಯಾರನ್ನೇ ಕರೀಲಿ, ನಮಗೇನು ಬೇಸರಾಗಿಲ್ಲ. ಇವರು ಏನು MP ಮಾಡಿದ್ರು ಕೆಲಸ, MP ಏನು ಸ್ಟೇಜಿಂದ ಕೆಳಗಡೆ ಇಳಿದುಬಿಟ್ಟು ನನ್ನನ್ನು ಸಮಾಧಾನ ಮಾಡಲಿಕ್ಕೆ ಬಂದರು, ಆ ಕೆಲಸ ಅಟ್ಲೀಸ್ಟ್ MLA ಮಾಡ್ಬೋದಿತ್ತು. ಗೊತ್ತಾಯ್ತಾ? ಇನ್ನೂ ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ ಇದೆಲ್ಲ ಆಯಿತು. ನನ್ನನ್ನು ಕೊಡಗಿನಲ್ಲಿ ಸುರಿಯುತ್ತಿರುವ
ಸುರಿಯುತ್ತಿರುವ ಭಾರೀ ಮಳೆಯಿಂದ ಕಾವೇರಿ ನದಿ ಉಕ್ಕಿ ಹರಿಯುತ್ತಿದ್ದು ನಾಪೋಕ್ಲು ಮೂರ್ನಾಡು ರಸ್ತೆಯ ಬೊಳಿಬಾಣೆ ಬಳಿ ರಸ್ತೆಯ ಮೇಲೆ ನೀರು ಹರಿಯುತ್ತಿದೆ. ಪ್ರವಾಹದ ನೀರಿನಿಂದಾಗಿ ನಾಪೋಕ್ಲು ಮೂರ್ನಾಡು ಸಂಪರ್ಕ ಕಡಿತಗೊಂಡಿದೆ. ಕಕ್ಕಬ್ಬೆ ಬಳಿಯ ಪೈನರಿ ಮಸೀದಿಗೆ ತೆರಳುವ ರಸ್ತೆಯ ಮೇಲೂ ನೀರು ಹರಿಯುತ್ತಿದ್ದು ಸಂಚಾರ ಕಡಿತಗೊಂಡಿದೆ. ನಾಪೋಕ್ಲುವಿನಿಂದ ವಿರಾಜಪೇಟೆಗೆ ತೆರಳುವ ಎಡಪಾಲದ ಬಳಿ ಸೇತುವೆ ಮೇಲೆ ನೀರು ಬಂದಿದ್ದು ಮಳೆ ಹೆಚ್ಚಾದಲ್ಲಿ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಕಾವೇರಿ ನದಿಯು ಅಪಾಯದ ಮಟ್ಟ ತಲುಪಿರುವುದರಿಂದ ನಾಪೋಕ್ಲು ನಗರ ಎಲ್ಲ ಕಡೆಗಳಿಂದ ಸಂಪರ್ಕ ಕಡಿದುಕೊಳ್ಳುವ ಭೀತಿಯಲ್ಲಿದೆ. ಚೆಂಬು ಸಂಪಾಜೆ ಭಾಗದಲ್ಲಿ ಸ್ಥಳೀಯ ಶಾಸಕರು ಸಂಪೂರ್ಣ ಅಭಿವೃದ್ಧಿ ಕಾರ್ಯ ಮಾಡಿದ್ದಾಗಿ ಬಿಜೆಪಿ ಪಕ್ಷದ ಮಾಜಿ ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ ಹೇಳಿಕೊಳ್ಳುತ್ತಿದ್ದು, ಅವರು ಮಾಡಿರುವ ಅಭಿವೃದ್ಧಿಯ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧರಾಗಲಿ ಎಂದು ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಜಿಲ್ಲಾ ಸಂಚಾಲಕ ಸೂರಜ್ ಹೊಸೂರು ಸವಾಲ್ ಹಾಕಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚೆಂಬು ಸಂಪಾಜೆ ಭಾಗದಲ್ಲಿನ ರಸ್ತೆಗಳು ಹದಗೆಟ್ಟಿದ್ದು, ಆ ಭಾಗಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯವೂ ಇಲ್ಲದೆ ಗ್ರಾಮಸ್ಥರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಚೆಂಬು ಗ್ರಾಮದ ದಬ್ಬಡ್ಕ ಭಾಗದ ದಶಕಗಳ ಬೇಡಿಕೆಯಾಗಿದ್ದ ಕಲ್ಲುಗುಂಡಿ ದಬ್ಬಡ್ಕ ಚೆಟ್ಟಿಮನಿ ಸಂಪರ್ಕ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಕಳೆದ 2 ದಶಕಗಳಿಂದ ಈ ಭಾಗದಲ್ಲಿ ಸತತವಾಗಿ ಆಯ್ಕೆಯಾದ ಬಿಜೆಪಿ ಪಕ್ಷದ ಶಾಸಕರನ್ನು ಈ ಕುರಿತು ಪ್ರಶ್ನಿಸಲು ಅವರಿಗೆ ದಮ್ಮಿಲ್ಲ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಾರ್ಯ ಮಾಡುತ್ತಿಲ್ಲ ಎಂದು ಹೇಳುವ ಸುಬ್ರಹ್ಮಣ್ಯ ಉಪಾಧ್ಯಾಯ, ಬಿಜೆಪಿ ಪಕ್ಷ ಎಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದೆ ಎಂಬುದನ್ನು ಒಮ್ಮೆ ಮೆಲುಕು ಹಾಕಿ ನೋಡಲಿ ಎಂದು ಹೇಳಿದರು. ಚೆಂಬು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕಳೆದ 20 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಪಕ್ಷವೇ ಆಡಳಿತ ನಡೆಸುತ್ತಿತ್ತು. ಸ್ಥಳೀಯ ಶಾಸಕರು ಅಥವಾ ಆಡಳಿತ ನಡೆಸುತ್ತಿದ್ದ ಬಿಜೆಪಿ ಪಕ್ಷದವರು ಅಭಿವೃದ್ಧಿ ಮಾಡಿದ್ದೇ ಆದಲ್ಲಿ ಕಳೆದ ಚುನಾವಣೆಯಲ್ಲಿ ಜನರು ಬದಲಾವಣೆ ಬಯಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದರು. ಸಂಪಾಜೆ ಭಾಗದ ಕೊಯನಾಡುವಿನಲ್ಲಿ ನಿರ್ಮಾಣವಾಗುತ್ತಿರುವ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಕಾಂಗ್ರೆಸ್ ರಾಜ್ಯ ವಕ್ತಾರ ಎಎಸ್ ಪೊನ್ನಣ್ಣ ಅವರು ಪರಿಶೀಲನೆ ಮಾಡಲು ತೆರಳಿದ್ದು, ಕಾಮಗಾರಿ ಪರಿಶೀಲಿಸಲು ಅವರು ಯಾರು ಎಂದು ಸುಬ್ರಹ್ಮಣ್ಯ ಉಪಾಧ್ಯಾಯ ಪ್ರಶ್ನಿಸಿದ್ದಾರೆ. ಎಎಸ್ ಪೊನ್ನಣ್ಣ ಅವರು ವಿರೋಧ ಪಕ್ಷದ ಮುಖಂಡರಾಗಿದ್ದು, ಅವರಿಗೆ ಪರಿಶೀಲಿಸುವ ಹಾಗೂ ತಪ್ಪನ್ನು ಪ್ರಶ್ನಿಸುವ ಅಧಿಕಾರ ಇದೆ. ಸ್ಥಳೀಯರ ಕೋರಿಕೆ ಮೇರೆಗೆ ಅವರ ಅಹವಾಲು ಆಲಿಸಲು ತೆರಳಿದ್ರು ಎಂದು ಹೇಳಿದರು. ತಮ್ಮ ಸ್ವಂತ ಖರ್ಚಿನಲ್ಲಿ ಆಕ್ಚುಲಿ ಕೆಲಸಗಳನ್ನ ಆಡಳಿತ ಪಕ್ಷದವರು ಮಾಡಬೇಕಿತ್ತು. ಈಗ ಜಿಲ್ಲೆಯಲ್ಲಿ ತಗೊಂಡ್ರು ಎಲ್ಲ ಉನ್ನತ ಹುದ್ದೆಗಳಿರುವಂಥದ್ದು ಬಿಜೆಪಿಯಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು, ರಾಜ್ಯದಲ್ಲಿ ಇರುವಂಥದ್ದು ಬಿಜೆಪಿಯ ಸರ್ಕಾರ, ಕೇಂದ್ರದಲ್ಲಿರೋದು ಬಿಜೆಪಿ ಸರ್ಕಾರ. ಆದರೂ ನಮ್ಮ ಎಸ್ ಪೊನ್ನಣ್ಣನವರ ಮೂಲಕ ಕಾಂಗ್ರೆಸ್ ಪಕ್ಷ ಈ ಒಂದು ಜನಪರ ಕಾಳಜಿಯ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಕಳೆದ ಶನಿವಾರ ಅವರು ಮಲೆನಾಡು, ಸಂಪಾಜೆ, ಚೆಂಬು ಹಾಗೂ ಪೆರಾಜೆ ಹೋಬಳಿಗೆ ಭೇಟಿ ನೀಡಿ ಅಲ್ಲಿನ 300ಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗವಿಕಲರಿಗೆ ಮತ್ತೆ ಇನ್ನು ಸಂಕಷ್ಟದಲ್ಲಿರುವಂತಹ ಆಯ್ದ ಜನಗಳಿಗೆ ತಮ್ಮ ಸ್ವಂತ ಹಣದಲ್ಲಿ ಆಹಾರ ಕಿಟ್ಟನ್ನು ನೀಡಿದರು. ಬಹುಶಃ ಇಂಥ ಒಂದು ಕಾಳಜಿಯನ್ನು ಬೇರೆ ಯಾವುದೇ ಪಕ್ಷದವರು ಕೂಡ ತೋರಿಸಲಿಲ್ಲ ಅಥವಾ ಆಡಳಿತದಲ್ಲಿರುವ ಪಕ್ಷದವರು ತೋರಿಸಲಿಲ್ಲ. ಇದನ್ನು ಅರ್ಪಿಸಿಕೊಳ್ಳಲಿಕ್ಕಾಗದೆ ಬಿಜೆಪಿಯ ಮಾಜಿ ವಕ್ತಾರ ಅಂತ ಹೇಳ್ಕೊಳ್ಳೋರು ಅವರು ಪೊನ್ನಣ್ಣನವರ ಬಗ್ಗೆ ಅತ್ಯಂತ ಉದಾಸೆಯಾಗಿ ಹಾಗೂ ಬೇಜವಾಬ್ದಾರಿತನದ ಹೇಳಿಕೆಯನ್ನು ನೀಡಿದ್ದಾರೆ. ಪೊನ್ನಣ್ಣನವರು ಮುಂದಿನ ಬಾರಿ ಇಲ್ಲಿಗೆ ಬರಲಿ, ನಾವು ನೋಡ್ಕೊಳ್ತೀವಿ, ಜನ ಸೇರಿಸ್ತೀವಿ, ನಮಗೆ ಅವ್ರನ್ನ ಹೇಗೆ ಪ್ರಶ್ನೆ ಮಾಡಬೇಕು ಅಂತ ಗೊತ್ತಿದೆ. ಸೊ ಇಂಥದೆಲ್ಲ ಕೆಲವು ಅತ್ಯಂತ ಕಳಪೆ ಮಟ್ಟದ ಆರೋಪಗಳನ್ನ ಅಥವಾ ಒಂದು ಹೇಳಿಕೆಗಳನ್ನ ನೀಡುತ್ತಾ ಇದೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಆ ಹೇಳಿಕೆಯನ್ನು ನೀಡಿದಂತಹ ಈ ಬಿಜೆಪಿಯ ಮಾಜಿ ವಕ್ತಾರನಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ವೇನೋ ಅನ್ನುವ ಭಾವನೆ ಇವತ್ತು ಜನವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಭಾರತೀಯ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಯಾವುದೇ ಒಂದು ಪ್ರತಿಪಕ್ಷದ ನಾಯಕರುಗಳಿಗೆ ಯಾವುದೇ ಒಂದು ಕೆಲಸ ಆದರೂ ಅಲ್ಲಿ ಹೋಗಿ ಪರಿಶೀಲಿಸಿ ಇದರಲ್ಲಿ ಏನೇ ಹೆಚ್ಚು ಕಮ್ಮಿ ಇದ್ರೆ, ತಪ್ಪುಗಳಿದ್ರೆ ಹೇಳುವಂತ ಹಕ್ಕನ್ನು ನಮ್ಮ ಸಂವಿಧಾನನೇ ನೀಡಿದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಕೆಪಿಸಿಸಿ ವಕ್ತಾರರು ಬಂದು
ಅಲ್ಲಿ ಸ್ಥಳೀಯ ಒಂದು ಕಿಂಡಿ ಅಣೆಕಟ್ಟು ಸಮಸ್ಯೆನ ಅಲ್ಲಿನ ಲೋಕಲ್ ಜನಗಳು ಬಂದು ಇವ್ರ ಹತ್ರ ನೀವು ಬಂದು ಪರಿಶೀಲಿಸಬೇಕು, ನಮಗೆ ತೊಂದರೆ ಆಗ್ತದೆ ಅಂತ ಹೇಳುವಂತ ಆತಂಕವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅವರು ಅಲ್ಲಿ ಹೋಗಿ ಅದರ ಬಗ್ಗೆ ವಿವರಣೆ ಕೇಳಿಬಿಟ್ಟು ಜನರಿಗೆ ತೊಂದರೆ ಆಗದಂತೆ ಏನಿದೆ ಯೋಜನೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಬೇಕಾದಂತ ವ್ಯವಸ್ಥೆ ಮಾಡ್ತೀವಿ ಅಂತ ಪೂರಕವಾಗಿ ಹೇಳಿದ್ರೆ ಹೊರತು ಬೇರೆ ಅಲ್ಲಿ ಹೇಳಿಲ್ಲ. ಆದರೂ ಕೂಡ ಯಾವುದೋ ಒಂದು ರಾಜಕೀಯ ಅಭದ್ರತೆ ಈ ಬಿಜೆಪಿ ಅವರಿಗೆ ಕಾಡ್ತಾ ಇದೆಯೋ ಅಥವಾ ಸ್ಥಳೀಯರಿಗೆ ಕಾಡ್ತಾ ಇದೆಯೋ ಅಂತ ಗೊತ್ತಿಲ್ಲ. ಆದ್ರೆ ಪೊನ್ನಣ್ಣನವರ ಮೇಲೆ ಆರೋಪ ಮಾಡಿದ್ರೆ ಈ ಆರೋಪವನ್ನ ನಾವು ಕಟು ಶಬ್ದಗಳೇ ಖಂಡಿಸ್ತೇವೆ. ಅವ್ರು ಕೆಲವು ಪದಗಳನ್ನ ಬಳಸಿದ್ರು, ಬಟ್ ನಮ್ಮ ಪಕ್ಷದ ಸಿದ್ಧಾಂತ ಅಥವಾ ನಮ್ಮ ತತ್ವ ಅಂತ ಕಟು ಶಬ್ದಗಳನ್ನ ನಾವು ಬಳಸೋದಿಲ್ಲ. ಬಟ್ ನಾವು ನೇರವಾಗಿ ಅವರಿಗೆ ಸವಾಲು ಹಾಕ್ತಾ ಇದ್ದೇವೆ. ಇಂಥ ಕೆಲಸಗಳನ್ನ ನೀವು ಬಿಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಉತ್ತರ ನೀಡಬೇಕಾಗಿಲ್ಲ. ನಮ್ಮ ಜನಗಳು, ನಮ್ಮ ಒಳ್ಳೆ ಕೆಲಸವನ್ನು ನೋಡ್ತಾ ಇರುವಂತ ಜನಗಳೇ ನಿಮಗೆ ಉತ್ತರ ಕೊಡ್ತಾರೆ. ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹನೀಫ್ ಮಾತನಾಡಿ, ಎಎಸ್ ಪೊನ್ನಣ್ಣ ಅವರ ಸಾಮರ್ಥ್ಯದ ಬಗ್ಗೆ ಸ್ಥಳೀಯ ಶಾಸಕರಿಗೂ ಅರಿವಿದೆ. ಅವರದೇ ಪಕ್ಷದ ದೊಣ್ಣೆ ನಾಯಕನೊಬ್ಬ ಪೊನ್ನಣ್ಣ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ. ಪೊನ್ನಣ್ಣ ಅವರು ಕೊರೋನಾ ಸಂಕಷ್ಟದ ಕಾಲದಲ್ಲಿ ಬಡವರಿಗೆ ನೆರವಾಗುತ್ತಿದ್ದಾರೆ. ಅದನ್ನು ಅರಗಿಸಿಕೊಳ್ಳಲಾಗದ ಬಿಜೆಪಿಯ ಕೆಲವರು ತಮ್ಮ ವೈಫಲ್ಯವನ್ನು ಮರೆಮಾಚಲು ಕಾಂಗ್ರೆಸ್ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಎಂದು ಹೇಳಿದರು. ಅಭಿವೃದ್ಧಿ ವಿರೋಧಿಗಳು ಎಂಬೆಲ್ಲ ಮಾತನ್ನು ಆಡಿದರು. ಹಾಗೆ ಈ ಪೊನ್ನಣ್ಣನವರು ಬಂದ ಮೇಲೆ ಈ ಮಾನ್ಯ ಶಾಸಕರು ಬಂದಿದ್ದಾರಲ್ಲ, ಮಾನ್ಯ ಶಾಸಕರಿಗೆ ಗೊತ್ತಿದೆ ಪೊನ್ನಣ್ಣನವರ ಶಕ್ತಿ ಏನು, ಈ ರಾಜ್ಯದಲ್ಲಿ ಪೊನ್ನಣ್ಣನವರಿಗೆ ಏನು ಶಕ್ತಿ ಇದೆ ಎಂಬುದನ್ನು ಗೊತ್ತಿದೆ. ಅದಾದ ನಂತರ ಅದನ್ನು ಹೆದರಿ ಈ ಒಂದು ಸ್ಥಳ ವೀಕ್ಷಣೆಗೆ ಮಾನ್ಯ ಶಾಸಕರು ಬಂದರು. ಅಲ್ಲಿ ಕೇವಲ ನಾವು ಗುತ್ತಿಗೆದಾರರು ಮತ್ತು ಅವರೆಲ್ಲ ಕೇವಲ 25 ಮೀಟರ್ಗೂ ತಡೆಗೋಡ ನಿರ್ಮಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ ನಂತರ ಮಾನ್ಯ ಶಾಸಕರು ಬಂದು ಅದನ್ನು 120 ಮೀಟರ್ವರೆಗೆ ವಿಸ್ತರಿಸಿದರು. ಇದನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಯೋಜನೆ ನಮ್ಮ ಕೊಯ್ನಾಡು ಸಂಪಾಜಿ ಗ್ರಾಮದ ಕೊಯ್ನಾಡು ಭಾಗದ ಈ ಬಯಲು ಭಾಗಕ್ಕೆ ಹಲವಷ್ಟು ವರ್ಷಗಳ ಹಿಂದೆ ಈ ಒಂದು ಬಹುಕಾಲದ ಬೇಡಿಕೆಯಾಗಿತ್ತು. ಇದು ಕಾಂಗ್ರೆಸ್ ಪಕ್ಷದ ಆಡಳಿತ, ಸಿದ್ದರಾಮಯ್ಯ ನೇತೃತ್ವದ ಆಡಳಿತ ಇರುವ ಸಂದರ್ಭದಲ್ಲಿ ಈ ಬಗ್ಗೆ ಸ್ಥಳೀಯ ನಾಯಕರೆಲ್ಲರೂ ಸೇರಿ ಇಲ್ಲಿ ಬಯಲು ಭಾಗಕ್ಕೆ ಒಂದು ಸೇತುವೆ ಹಾಕಬೇಕು, ಇವರಿಗೆ ಒಂದು ಸದುಪಯೋಗ ಆಗಬೇಕು ಎಂಬ ದೃಷ್ಟಿಯಿಂದ ಅವತ್ತಿನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಿಂದ ಎನ್.ಆರ್. ಸೀತಾರಾಮುಲವರ ಉಸ್ತುವಾರಿಯಲ್ಲಿ ದಿವಂಗತ ಬಿ.ಟಿ. ಪ್ರದೀಪ್ ಮತ್ತು ಅಂದಿನ ಹರೀಶ್ ಬೋಪಣ್ಣನವರ ಸಮ್ಮುಖದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳು ಅವತ್ತು ಗ್ರಾಂಟ್ ಆಗಿತ್ತು. ಮುಂದೆ ಸರ್ಕಾರ ಬದಲಾವಣೆಯಾದ ಸಂದರ್ಭದಲ್ಲಿ ಅದು ಶಾಸಕರು ಏನು ಮಾಡಿದ್ದಾರೆ ಅವರಿಗೆ ಗೊತ್ತು. ಹಾಗೆ ಕಾಂಗ್ರೆಸ್ ಪಕ್ಷದವರು ಈ ಭಾಗದ ಜನರಿಗೆ ಸದಾ ಎರಡು ಭಾಗದಲ್ಲೂ ತಡೆಗೋಡೆ ನಿರ್ಮಿಸಿ ಯಾವುದೇ ಈ ಕಿಂಡಿ ಅಣೆಕಟ್ಟಿನಿಂದ ಯಾವುದೇ ಸಮಸ್ಯೆ ಆಗಬಾರದು ಎಂಬ ದೂರದೃಷ್ಟಿಯಿಂದ ಇವತ್ತಿನವರೆಗೂ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಮತ್ತೊಂದು ದೊಣ್ಣೆ ನಾಯಕ ಇನ್ನೊಂದು ವಿಷಯ ಹೇಳ್ತಾನೆ, ವಿಘ್ನ ಸಂತೋಷಿಗಳು, ಕಾಂಗ್ರೆಸ್ನವರು ವಿಘ್ನ ಸಂತೋಷಿಗಳು ಅಂತೆಲ್ಲ ಹೇಳ್ತಾರೆ. ಈ ಪೈಸ್ವಿನಿ ನದಿಯ ದಡದಲ್ಲಿ ಈ ತಡೆಗೋಡೆಯನ್ನು ನಿರ್ಮಿಸದೆ ಏಕಾಏಕಿ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಿ ಬಂದಂತ ಮುಖ್ಯ ಹರಿಯುತ್ತಿರುವ ನೀರಿನಿಂದ ಆ ಮನೆಗಳು ಮುಳುಗಿ ಅವರನ್ನು ನಿರಾಶ್ರಿತರಾಗಿ ಮಾಡುವ ವಿಘ್ನ ಸಂತೋಷಿಗಳು. ಅದೇ ತರ ಅವರದೇ ಪಕ್ಷದ ಒಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಒಬ್ಬರು ನಾಯಕರು ಪತ್ರಿಕೆಯಲ್ಲಿ ಕೂಡ ಆ ಭಾಗದ ದಡದಲ್ಲಿರುವವರಿಗೆ ಯಾರಿಗೂ ದಾಖಲೆಗಳಿಲ್ಲ, ಅವರೆಲ್ಲ ಪರಂಬೋಕುಗಳು ಎಂಬೆಲ್ಲ ಪತ್ರಿಕೆಗಳಲ್ಲೂ ಕೂಡ ಅವರು ಪ್ರಚಾರ ಮಾಡಿದರು. ಇವರನ್ನು ಇಲ್ಲಿಂದ ಏಳಿಸಬೇಕು ಎಂಬೆಲ್ಲ ಬೆದರಿಕೆಯನ್ನು ಕೂಡ ಹಾಕಿದ್ರು. ಇದಾದ ನಂತರ ಅವರು ಕೂಡ ಕಾಂಗ್ರೆಸ್ ಪಕ್ಷದವರ ಮುಖಂಡರೊಂದಿಗೆ ಕೂಡ ನಮಗೆ ಸಹಕಾರವನ್ನು ನೀಡಬೇಕು, ನಮಗೆ ಈ ತರ ತೊಂದರೆಗಳನ್ನು ಕೊಡ್ತಾ ಇದೆ, ನೀವೆಲ್ಲ ನಮ್ಮೊಂದಿಗೆ ಇರಬೇಕು ಎಂಬ ಬೇಡಿಕೆಯ ನಂತರ ನಮ್ಮ ಎಸ್ ಪೊನ್ನಣ್ಣನವರು
ಅಲ್ಲಿಗೆ ಆಗಮಿಸಿ ಅವರಿಗೆ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಜಿಲ್ಲಾಡಳಿತದೊಂದಿಗೆ ಮಾತನಾಡಿ 2 ಬದಿಯಲ್ಲಿ ಇರುವವರಿಗೂ ಯಾವುದೇ ಸಮಸ್ಯೆ ಇಲ್ಲದೆ ಈ ಒಂದು ಯೋಜನೆಯನ್ನು ಕಾರ್ಯಗತ ಮಾಡಬೇಕು, 2 ಬದಿಗೂ ತಡೆಗೋಡೆಯನ್ನು ನಿರ್ಮಿಸಬೇಕು ಎಂಬುದನ್ನು ತಿಳಿಸಿರುತ್ತಾರೆ. ಹಾಗೆಯೇ ಈಗಾಗಲೇ ಆ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಇನ್ನು ಅನಾಹುತಗಳು ದೊಡ್ಡ ಅನಾಹುತಗಳು ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ದೃಷ್ಟಿಯಿಂದ ಅಲ್ಲಿ ನಮ್ಮ ಸ್ಥಳೀಯರು ಎಲ್ಲರೂ ಒಟ್ಟಾಗಿ ಸದಾ ಅಲ್ಲಿ ಸೇವೆಯನ್ನು ಯಾವುದೇ ಸಂದರ್ಭದಲ್ಲಿ ಸೇವೆಯನ್ನು ಮಾಡಲು ನಿರತರಾಗಿದ್ದಾರೆ. ಈ ದೃಷ್ಟಿಯಿಂದ ಜಿಲ್ಲಾಡಳಿತವು ಕೂಡ ಕೂಡಲೇ ಅದಕ್ಕೆ ಆದಷ್ಟು ಬೇಗ ಆ ತಡೆಗೋಡೆಯನ್ನು ನಿರ್ಮಿಸಿ 2 ಭಾಗದವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಆ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಿಕೊಡಬೇಕು. ಅದೇ ತರ ಬಯಲು ಭಾಗಕ್ಕೆ ಇರುವಂತಹ ರಸ್ತೆ ಸಂಪರ್ಕವನ್ನು ಈ ಕೂಡಲೇ ಮಾಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ. ಸುದ್ದಿಗೋಷ್ಠಿಯಲ್ಲಿ ಚೆಂಬು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕುಸುಮಾ ಯೋಗೇಶ್ವರ್, ಉಪಾಧ್ಯಕ್ಷೆ ಶಶಿಕಲಾ, ಸದಸ್ಯೆ ಕಮಲಾ ಕೇಶವ್, ನಾಪಕ್ಲು ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ರಾಜೇಶ್ವರಿ ಹಾಜರಿದ್ದರು. ಮೊಬಿಯಸ್ ಫೌಂಡೇಶನ್ ವತಿಯಿಂದ ಹೊಸಕೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ಅಂತಾರಾಷ್ಟ್ರೀಯ ವಸತಿ ಶಾಲೆಯಿಂದ ಪರಿಸರದ ಮೇಲೆ ಹಾನಿ ಸಂಭವಿಸಲಿರುವ ಪರಿಣಾಮ ಶಾಲೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಬಾರದು ಎಂದು ಹೊಸಕೇರಿ ಗ್ರಾಮಸ್ಥರು ಒತ್ತಾಯಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥ ಮತ್ತು ಸೇವ್ ಹೊಸಕೇರಿ ಸೇವ್ ಕೊಡಗು ಸಮಿತಿಯ ಸದಸ್ಯರಾದ ಬಲ್ಲಚಂಡ ವಿಠಲ ಕಾವೇರಪ್ಪ, ಅಂತಾರಾಷ್ಟ್ರೀಯ ವಸತಿ ಶಾಲೆ ಸ್ಥಾಪಿಸಲ್ಪಟ್ಟಲ್ಲಿ ಊರಿನ ಸಂಖ್ಯೆ ದುಪ್ಪಟ್ಟಾಗಲಿದೆ. ಪರಿಣಾಮ ಸ್ವಾಭಾವಿಕ ಸಂಪನ್ಮೂಲಗಳ ಮೇಲೆ ಒತ್ತಡ ಬೀಳಲಿದೆ. ಕುಡಿಯುವ ನೀರಿನ ಕೊರತೆ ಗ್ರಾಮಸ್ಥರನ್ನು ಈಗಾಗಲೇ ಕಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇದು ಉಲ್ಬಣಗೊಳ್ಳಲಿದೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬರಲೇಬೇಕಾಗ್ತದೆ. ನಮಗೆ ಏನು ಉಪಯೋಗ? ಲೋಕಲ್ ಸ್ಥಳೀಯ ವಿದ್ಯಾರ್ಥಿಗಳಲ್ಲಿ ಅವಕಾಶ ಇದೆ. ಇಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಓದಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟೇ ಬರಬೇಕಾಗ್ತದೆ. ಅವರು ಹೇಳ್ತಾರೆ ನಾನ್ ಪ್ರಾಫಿಟ್ ಬೇಸಿಸಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ. ಅಂದರೆ 200ರಿಂದ 300 ಕೋಟಿ ಖರ್ಚು ಮಾಡಿ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೂ ಲಕ್ಷಾಂತರ ಫೀಸ್ ಕಲೆಕ್ಟ್ ಮಾಡಿ ಈ ಖರ್ಚು ಬಂದ ಫೀಸನ್ನು ಸಮದೂಗಿಸಿದಾಗ ಅಲ್ಲಿ ಲಾಭ ಇಲ್ಲ. ಮಾಡಿದ ಖರ್ಚನ್ನು ತೆಗಿಲಿಕ್ಕೆ ಇವರ ಹುನ್ನಾರ ಇದು ಅಂತ ನಾವು ಹೇಳ್ತಾ ಇದ್ದೇವೆ. ಇದರಿಂದ ಲೋಕಲ್ ಸ್ಟೂಡೆಂಟ್ಸ್ಗೆ ಏನು ಪ್ರಯೋಜನ ಇಲ್ಲ. ಈ ಶಾಲೆಯಿಂದ ಅವರೊಂದು ಅಂಡರ್ಟೇಕಿಂಗ್ ಕೊಡಬೇಕು. ಬರೇ ಕರ್ನಾಟಕ ರಾಜ್ಯದ ಮಕ್ಕಳನ್ನ ಮಾತ್ರ ಓದಿಸ್ತೀವಿ, ಅಥವಾ ಕೊಡಗಿನ ಮಕ್ಕಳನ್ನ ಮಾತ್ರ ಓದಿಸ್ತೀವಿ, ಅಥವಾ ಭಾರತ ದೇಶದ ಮಕ್ಕಳಿಗೆ ಮಾತ್ರ ಅವಕಾಶ ಕೊಡ್ತೀವಿ, ಹೊರ ದೇಶಗಳ ಮಕ್ಕಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋ ಅಂಡರ್ಟೇಕಿಂಗ್ ಕೊಡ್ತಾರಾ? ಕೊಡೋದಿಲ್ಲ. ಅದರಲ್ಲಿ ಒಂದು ಹೇಳ್ತಾರೆ, ಕೊಡಗಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನೆಲ್ಲ ಕಲಿಸುವಂಥ ಒಂದು ನಾವು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಅಂತ. ಯಾರಿಗೆ ಕಲಿಸ್ತಾರೆ ಇವರು? ಕೊಡಗಿನ ಯಾರು ಅಮೇರಿಕನ್ಸಿಗೆ ಇವರು ಕೊಡಗಿನ ಸಂಸ್ಕೃತಿ ಕಲಿಸ್ತಾರ? UK ಅವರಿಗೆ ಕಲಿಸ್ತಾರ? ಆಫ್ರಿಕಾದವರಿಗೆ ಕಲಿಸ್ತಾರ? ಅವರು ಇದನ್ನು ಕಲಿತು ಅಲ್ಲಿ ಏನು ಪ್ರಚಾರ ಮಾಡಲಿಕ್ಕೆ ಉಂಟಾ? ಇದೆಲ್ಲ ಸುಮ್ಮನೆ ಬೂಟಾಟಿಕೆಯ ಮಾತುಗಳು. ಮತ್ತು ಹೇಳ್ತಾರೆ ಚಾರಿಟಿ, ಮೊಬಿಯಸ್ ಫೌಂಡೇಶನ್ ಅವರು ಚಾರಿಟಿ. ಹೌದು, ಚಾರಿಟಿ ಕೊಡಲೇಬೇಕು, ಚಾರಿಟಿ ಮಾಡಲೇಬೇಕು. ಚಾರಿಟಿ ಮೊಬಿಯಸ್ ಫೌಂಡೇಶನ್ ಮಾತ್ರ ಮಾಡೋದಲ್ಲ. ನಮ್ಮ ದೇಶದಲ್ಲಿ ಟಾಟಾದವರು ಮಾಡ್ತಾರೆ, ಅದಾನಿಯವರು ಮಾಡ್ತಾರೆ, ಇನ್ಫೋಸಿಸ್ ಅವರು ಮಾಡ್ತಾರೆ. ಎಲ್ಲ ಕಂಪನಿಗಳಿಗೆ ಅವರ ಲಾಭಾಂಶದಲ್ಲಿ ಇಷ್ಟನ್ನು ಪಬ್ಲಿಕ್ ಕಾಸಿಗಾಗಿ ಖರ್ಚು ಮಾಡಬೇಕು ಅಂತ ಒಂದು ನಿಯಮ ಇದೆ. ಅದರ ಪ್ರಕಾರ ಅವರು ಚಾರಿಟಿ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಅವರ ಲಾಭಾಂಶದಲ್ಲಿ ಇಷ್ಟೊಂದು % ಉಂಟು, ಅದನ್ನು ಮಾಡ್ತಾರೆ ಅವರಷ್ಟೇ. ಮತ್ತು ಕಳೆದ ಮೀಟಿಂಗಲ್ಲಿ ಹೇಳಿದ್ದಾರೆ ನಮ್ಮ ಸಂಘಟನೆ ಯಾರು ಸೇವ್ ಹೊಸಕೇರಿ ಅವರು, ಅಲ್ಟೀರಿಯರ್ ಮೋಟಿವ್, ಕುತಂತ್ರದಿಂದ ಏನೋ ಮಾಡ್ತಾ ಇದ್ದಾರೆ ಅಂತ. ನಮ್ಮದು ಅಲ್ಟೀರಿಯರ್ ಮೋಟಿವ್ ಇಲ್ಲ, ಬೋನಫೈಡ್ ಮೋಟಿವ್ ನಮ್ಮದು. ಕುತಂತ್ರ ತಂತ್ರ ಏನಿಲ್ಲ, ನಮ್ಮದು ನೇರ ತಂತ್ರ, ನೇರ ಮಾತುಗಾರಿಕೆ. ಇದೆಲ್ಲ ಅವರ ಭಾಗದಲ್ಲೇ ನಡೀತದೆ ವಿನ ನಮ್ಮಲ್ಲಿ ಇಲ್ಲ. ನಾವು ಸಾಮಾಜಿಕ ನ್ಯಾಯಕ್ಕಾಗಿ, ಪರಿಸರ ರಕ್ಷಣೆಗಾಗಿ, ಸಮಾಜದ ನೆಮ್ಮದಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಗ್ರಾಮಸ್ಥೆ ಮತ್ತು ಸಮಿತಿ ಸದಸ್ಯೆ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ ಮಾತನಾಡಿ, ಅಂತಾರಾಷ್ಟ್ರೀಯ ಶಾಲೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಈ ಶಾಲೆಗೆ ಆಯ್ಕೆ ಮಾಡಿರುವ ಸ್ಥಳದ ವಿರುದ್ಧವಷ್ಟೇ.
ಹೊಸಕೇರಿ ಸರಣಿ ಬೆಟ್ಟಗುಡ್ಡಗಳಿಂದ ಕೂಡಿದ ಪ್ರದೇಶವಾಗಿದೆ. ಈ ಪ್ರಾಜೆಕ್ಟ್ಗೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದಲ್ಲಿ ಇಲ್ಲಿನ ಭೌಗೋಳಿಕ ವ್ಯವಸ್ಥೆಗೆ ತೀವ್ರ ಹಾನಿಯುಂಟಾಗಲಿದೆ, ಅಲ್ಲದೆ ಮರಗಳ ಹನನವಾಗಲಿದೆ ಎಂದು ಮಾಹಿತಿ ನೀಡಿದರು. ಶಾಲೆ ಆವರಣದಲ್ಲಿ ಆಟದ ಸೌಲಭ್ಯ ಒದಗಿಸುವ ಬಹುಉದ್ದೇಶ ಕಟ್ಟಡ, 4ರಿಂದ 5 ಆಟದ ಮೈದಾನ, ಈಜುಕೊಳ, ಹೆಲಿಪ್ಯಾಡ್, ಪ್ರಸ್ತುತ ಇರುವ 5 ನೀರಿನ ಕೊಳ, ಬೃಹತ್ ನೀರಿನ ಟ್ಯಾಂಕ್, ಅನೇಕ ಕಟ್ಟಡಗಳನ್ನು ನಿರ್ಮಿಸುವ ಯೋಜನೆ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿದೆ. ಈ ಪ್ರದೇಶ ದೊಡ್ಡ ಗಾತ್ರದ ಬಂಡೆಕಲ್ಲುಗಳಿಂದ ಕೂಡಿದ್ದು 50 ಡಿಗ್ರಿಗಿಂತಲೂ ಹೆಚ್ಚು ಇಳಿಜಾರು ಪ್ರದೇಶವಿದೆ. ಇಲ್ಲಿ ಮರಗಿಡಗಳು ನಾಶವಾದಲ್ಲಿ ಮಣ್ಣಿನ ಸ್ಥಿರತೆಗೆ ಧಕ್ಕೆ ಉಂಟಾಗಿ ಭೂಕುಸಿತಕ್ಕೆ ಎಡೆಮಾಡುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಾಡ್ತಾ ಇಲ್ಲ ಹೋರಾಟವನ್ನು. ಸೇವ್ ಹೊಸಕೇರಿ, ಸೇವ್ ಕೊಡಗು ಅಂತ ಒಂದು ಪ್ರಾರಂಭದಲ್ಲಿ ಸಣ್ಣದಾಗಿ ನಮಗೆ ಸೀಮಿತವಾಗಿ ನಾವು ಮಾಡ್ತಾ ಇದ್ದೋ. ಇತ್ತೀಚೆಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಇದು ಎಲ್ಲ ಕಡೆ ಹರಡ್ತಾ ಇದೆ. ಒಂದು ರೀತಿಯಲ್ಲಿ ಮಾಸ್ ಮೂವ್ಮೆಂಟ್ ಆಗುವ ಒಂದು ಲಕ್ಷಣವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಡೆಯಿಂದಲೂ ನಮಗೆ ಪ್ರೋತ್ಸಾಹ ಬರ್ತಾ ಇದೆ. ಕಾರಣ ಇಷ್ಟೇ, ಅಂತಾರಾಷ್ಟ್ರೀಯ ಶಾಲೆ, ವಸತಿ ಶಾಲೆ, ಎನ್ವೈರ್ನ್ಮೆಂಟ್ ಶಾಲೆ ಒಪ್ಕೊಳ್ತೀವಿ, ನಮ್ಮ ಎಲ್ಲರ ಅದಕ್ಕೆ ಪ್ರೋತ್ಸಾಹ ಇದೆ. ಆದರೆ ತಿಳ್ಕೊಳ್ಳಿ, ನಮ್ಮ ಹೋರಾಟ ಶಾಲೆಯ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಅವರು ಆಯ್ಕೆ ಮಾಡಿದ ಸ್ಥಳದ ವಿರುದ್ಧ ಅಷ್ಟೇ. ಕಾರಣ ಏನು ಅಂತ ಹೇಳಿದ್ದಲ್ಲಿ, ನಮ್ಮ ಸದಸ್ಯರು ಹೇಳಿದ ಹಾಗೆ ಇದು ಸರಣಿ ಬೆಟ್ಟಗಳಿಂದ ಕೂಡಿದಂಥ ಸ್ಥಳ. ನಾವು ಇದು ಎಷ್ಟೋ ನಾವು ಹೇಳ್ತಾ ಬರ್ತಾ ಇದ್ದೀವಿ, ಆದರೆ ನಮ್ಮ ಒಂದು ಕೂಗಿಗೆ, ನಮ್ಮ ಒಂದು ಬೇಡಿಕೆಯನ್ನು ಕಿವಿಕೊಟ್ಟು ಕೇಳುವವರು ಯಾರು ಇಲ್ಲದಾದರೆ ಅಂತ ಹೇಳುವಂಥ ಒಂದು ಮನಸ್ಸು ನಮಗೆ ಬರ್ತಾ ಇದೆ. ಅಂದರೆ ನಾವು ಸುಮ್ಮನೆ ಹೇಳ್ತಾ ಇಲ್ಲ, ನಾವು ಸುಳ್ಳು ಹೇಳ್ತಾ ಇಲ್ಲ. ಇವಾಗ ಇತ್ತೀಚೆಗಿನ ದಿನಗಳಲ್ಲಿ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಹೇಳುವ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಸುಳ್ಳು ಹೇಳ್ತಾ ಇಲ್ಲ, ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡೇ ನಾವು ಮಾತನಾಡ್ತಾ ಇದ್ದೀವಿ. ನಾವು ಇಷ್ಟು ಹೊತ್ತು ಬಲಚಂಡ ಕಾವೇರಪ್ಪ ಅವರು, ಸುಭಾಷ್ ಅವರು ಹೇಳಿದ ಮಾತುಗಳ ಬಗ್ಗೆ ನಾನು ಇವಾಗ ಸಪೋರ್ಟಿವ್ ಆಗಿ ಹೇಳ್ತಾ ಇದ್ದೀನಿ. ನಾವು ಯಾವುದನ್ನು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ಇವರು ಕೊಟ್ಟಂಥ DPR ಏನಿದೆಯೋ ವಿವರವಾದಂತಹ ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಆಧರಿಸಿ ಪೇಜ್ ನಂಬರ್ ಹಾಕಿ ನಾನು ಬರೆದು ತಂದಿದ್ದೀನಿ. ಇದಕ್ಕೆ ಪೂರಕವಾಗಿ ಹೇಳುವಂಥ ಮಾತು, ಮೋಬಿಯಸ್ ಫೌಂಡೇಶನ್ ನಿಮಗೆಲ್ಲರಿಗೂ ತಿಳಿದಾಗೆ ಪರಿಸರವನ್ನು ಸಂರಕ್ಷಿಸುವುದೇ ಅವರ ಮುಖ್ಯ ಧ್ಯೇಯ, ಅವರ ವಿಷನ್. ಅದು ತುಂಬ ಸಂತೋಷ. ಸಮಿತಿಯ ಅಧ್ಯಕ್ಷ ಚೇರಂಡ ಸುಭಾಷ್ ಮಾತನಾಡಿ, ನಮ್ಮ ಹೋರಾಟದ ಬಗ್ಗೆ ತಪ್ಪು ಮಾಹಿತಿಗಳನ್ನು ರವಾನಿಸುವ ಪ್ರಯತ್ನವನ್ನು ಕೆಲವರು ಮಾಡುತ್ತಿದ್ದಾರೆ. ನಮ್ಮ ಹೋರಾಟ ಯಾವೊಂದು ದುರುದ್ದೇಶದಿಂದ ಕೂಡಿರೋದಿಲ್ಲ. ನಮ್ಮ ಗುರಿ ನಮ್ಮ ಗ್ರಾಮದ ಪರಿಸರ ಸಂರಕ್ಷಣೆಯಷ್ಟೇ. ತಲೆತಲಾಂತರದಿಂದ ನಮ್ಮ ಪೂರ್ವಜರು ರಕ್ಷಿಸಿ ಪೋಷಿಸಿ ನಮಗೆ ನೀಡಿದ ಪರಿಸರವನ್ನು ನಾವು ಕೂಡ ರಕ್ಷಿಸಿ ನಮ್ಮ ಮುಂದಿನ ಪೀಳಿಗೆಯವರಿಗೆ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಷ್ಟೇ ಎಂದು ಹೇಳಿದರು. ಯಾಕೆಂತೇಳಿದ್ರೆ ಇಷ್ಟೆಲ್ಲ ನಮ್ಮ ಕೊಡಗಿನಲ್ಲಿ ಭೂಕುಸಿತ ಆದರೂ ಇಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಬಂದು ಶಾಲೆ ತೆರೆಯುವ ನೆಪದಲ್ಲಿ, ಇನ್ನು ಅವ್ರದ್ದು ನೆಕ್ಸ್ಟ್ ಏನಿದೆ ಅಂತ ಗೊತ್ತಿಲ್ಲ. ಈಗ ಇವರು ಹೇಳಿದಾಗೆ ನಮ್ಮ ಹೊಸಕೇರಿಯಾದ ಗುಡ್ಡ ಬೆಟ್ಟ ಇರುವಂಥ ಜಾಗ, ಅದರಲ್ಲಿ ಇವರು 4 ಮೈದಾನಗಳು, ಹೆಲಿಪ್ಯಾಡ್, ಇನ್ನು ಹಲವು ಬಿಲ್ಡಿಂಗ್ಸ್ಗಳು ಬರುವಂಥ ಇದರಲ್ಲಿ ಅವು ಸುಮಾರು ಕಾಮಗಾರಿ ಮಾಡಬೇಕಾಗ್ತದೆ. ಬೆಟ್ಟದಲ್ಲಿ ಅದನ್ನು ಕಡಿದು ಎಲ್ಲ ಮಾಡಿ, ಸೊ ಅಂಥದ್ರಲ್ಲಿ ಭೂಕುಸಿತ ಆಗೋದು ಖಂಡಿತ ಅಂತ ನಾವೀಗ ಅದನ್ನ ಮುನ್ನೆಚ್ಚರಿಕೆಯಾಗಿ ತಗೊಳ್ತಿದ್ದೇವೆ. ನಾವು ಅಲ್ಲಿ ಹೋರಾಡ್ತಿರೋದು ನಾವು ಇನ್ನು ಆಗಬಾರ್ದು ಅಂತೇಳಿ. ಬಿಕಾಸ್ ಈಗ ನಮ್ಮ ಕೊಡಗಲ್ಲಿ ಎಲ್ಲ ಈಗ 2 ವರ್ಷದಿಂದ ಈಗ ನಡೆದ ಘಟನೆಗಳು ಕಂಡು ಬಂದಲ್ಲಿ ಇಂಥ ಇದು ಬೆಟ್ಟ ಗುಟ್ಟ ಇರುವ ಜಾಗದಲ್ಲಿ ಬರಬಾರ್ದು. ಇಂಥ ಇದು ಸಂಸ್ಥೆಗಳು ಏನಾದರೂ ಒಂದು ಸ್ಕೀಮ್ ಹಾಕ್ಕೊಂಡು ಅವರು ತರಬಾರ್ದು ಅಂತ ಹೇಳುವಂಥದ್ದು ಬರಬೇಕಿತ್ತು ಈಗಾಗಲೇ. ಸೊ ಅದು ಬರದ ಕಾರಣ ನಾವೀಗ ಪುನಃ ನಿಮಗೆ ಅದ್ರ ಬಗ್ಗೆ ನಿಮಗೆ ಹೇಳಬೇಕು. ನಿಮ್ಮ ಪತ್ರಿಕೆ ನಮಗೆ ತುಂಬ ಸಹಾಯ ಬೇಕು ಇದು ಬರುವಂಥದ್ರಲ್ಲಿ, ಇದನ್ನು ಜನರಿಗೆ ಗೊತ್ತು ಮಾಡುವಂಥದ್ರಲ್ಲಿ. ಸೊ ಹಾಗೆಯೇ ನಮ್ಮ ಈಗ ಹೊಸಕೇರಿಯಲ್ಲಿ ಹೀಗಾಗಿ DC ಅವರು ಬಂದಿರುವಾಗ ಅಲ್ಲಿ ಹೇಳಿದರು ಯಾವ ಭೂಕುಸಿತ ಆಗಲಿಲ್ಲ ಅಂತೇಳಿ. ಬಟ್ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಕ್ರೋಫ್ಲೈಯಲ್ಲಿ ನಮ್ಮ ಹೊಸಕೇರಿ ಮರುಗೋಡು ಸಮೀಪ ಪಕ್ಕದ ಇದರಲ್ಲಿ ದಂಬೆಕೋಡಿ ಹರೀಶ್ ಅವರಿಗೆ ಸೇರಿದ ಜಾಗದಲ್ಲಿ ಒಂದು ಅರ್ಧ ಎಕರೆಷ್ಟು ಕಳೆದ ವರ್ಷ ಕೊಚ್ಚಿ ಹೋಗಿದೆ. ಅದಕ್ಕೆ ನಮ್ಮ ಹತ್ರ ಇದು ಇದೆ, ಮಾಹಿತಿ ಇದೆ. ಅವರು ಇಲ್ಲಿ ರೆವಿನ್ಯೂ ಆಫೀಸಲ್ಲೆಲ್ಲ ಅವರು ಇದು ಮಾಡಿ ಅದಕ್ಕೆ ಕಂಪನ್ಸೇಷನ್ ಬೇಕು ಅಂತ ಅದಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ ಅವರು ದಾಖಲಾತಿಗಳು. ನಮ್ಮ ಹತ್ರನೂ ಇದೆ ಅದು.
ಸೊ ಹೀಗೆಲ್ಲ ಇರುವಾಗ ಖಂಡಿತವಾಗಲೂ ನಮ್ಮ ಹೊಸಕೆರೆ ಗ್ರಾಮಕ್ಕೆ ಅವರ ಈ ಸ್ಕೂಲ್ ಬರುವಂಥ ವರ್ಲ್ಡ್ ಎನ್ವೈರನ್ಮೆಂಟಲ್ ಸ್ಕೂಲ್ ಬರ್ತದೆ ಅಂತ ಏನು ಹೇಳ್ತಾರೆ, ಅದು ಬಂದರೆ ಖಂಡಿತವಾಗಲೂ ನಮಗೆ ಅಲ್ಲಿ ಊರವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಭೂಕುಸಿತ ಅವರು ಬೇರೆ ಕಡೆ ಎಲ್ಲಿಯಾದರೂ ತಗ್ಗು ಪ್ರದೇಶದಲ್ಲಿ ಈಗ ಬೇಕಾದಷ್ಟು ನಮ್ಮ ಶಾಲೆಗಳು ಬಂದಿದೆ, ಗೋಣಿಗೆ ಪದಿ ಕಾಪ್ಸ್ ಇರ್ಬೋದು, ಅವರು ದೊಡ್ಡ ದೊಡ್ಡ ಸಂಸ್ಥೆಗಳೇ ಅವು ತಗ್ಗು ಪ್ರದೇಶದಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗೆ ಇವರು ಎಲ್ಲಿ ಬೇಕು ಸೂಕ್ತ ಅಲ್ಲಿ ಹೋಗಿ ಅವ್ರದ್ದು ಪರಿಸರ ಇದೆಲ್ಲ ಅವ್ರಿಗೆ ಬೆಳೆಸ್ಕೊಳ್ಬೋದು. ಇಲ್ಲಿ ಪರಿಸರ ನಾಶ ಮಾಡಿ ಅವರು ನಮ್ಮ ಊರವ್ರದ್ದು ವಿರೋಧ ಯಾಕೆ ಅಂತ ಹೇಳಿದ್ರೆ, ಈಗ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥ ಮತ್ತು ಸಮಿತಿ ಸದಸ್ಯ ಬಲ್ಲಚಂಡ ಚಂದನ್ನಪ್ಪಯ್ಯ, ಸದಸ್ಯರಾದ ಕಾವೇರಿ ಬೋಪಣ್ಣ, ಮುಕ್ಕಟ್ಟಿ ಸದಾ ಹಾಜರಿದ್ದರು.